ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಶಿಕಾರಿಪುರ ತಾಲೂಕಿನ ಯುವ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸಂತಸದ ಸುದ್ದಿ ಇದೆ. ಏನು ಅಂದರೆ, ಇದೇ ಜುಲೈ 19ನೇ ತಾರೀಕು ಶಿಕಾರಿಪುರದ ಸಾಂಸ್ಕೃತಿಕ ಭವನದಲ್ಲಿ ಒಂದು ಶೈಕ್ಷಣಿಕ ಉತ್ಸವ, ಶೈಕ್ಷಣಿಕ ಜಾತ್ರೆ, ಶೈಕ್ಷಣಿಕ ಸಂಭ್ರಮ, ನೀವು ಏನು ಕರ್ಕೋತಿರೋ ಅದು ನಿಮ್ಮಿಷ್ಟ. ಒಂದು ಶೈಕ್ಷಣಿಕ ಜಾಗೃತಿಯ ಸಮಾವೇಶ ನಡೀತಾ ಇದೆ. ಏನು ಅಂದರೆ, ನಮ್ಮ ತಾಲೂಕಿನಲ್ಲಿ SSLC ಮತ್ತು PUCನಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 85ಕ್ಕಿಂತ ಹೆಚ್ಚು ಅಂಕ ತೆಗೆದುಕೊಂಡಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ, ಸನ್ಮಾನಿಸುವ, ಅವರ ಸಾಧನೆಯನ್ನ ಹಾಡಿ ಹೊಗಳುವ ಸಮಾರಂಭ. ಜೊತೆಗೆ ಈಗ 85 ತೆಗೆದುಕೊಂಡ್ರೆ ಸಾಕಾಗಲ್ಲ, ಮುಂದಿನ ಬದುಕು ಹೇಗಿರಬೇಕು ಅಂತ ತಿಳಿಸುವಂತ ಒಂದು ಅದ್ಭುತವಾದ ಮಾರ್ಗದರ್ಶನ ಕಾರ್ಯಾಗಾರ ಕೂಡ ಹಮ್ಮಿಕೊಳ್ಳಲಾಗ್ತಿದೆ. ಈ ಇಡೀ ಸಮಾರಂಭವನ್ನ ಈಶ್ವರ್ ಫೌಂಡೇಶನ್ ಶಿಕಾರಿಪುರ, ಈಶ್ವರ್ ಡೆವಲಪರ್ಸ್ ಇದರ ಮುಖ್ಯಸ್ಥರಾದಂಥ ಹಿರೀಶ್ ಎನ್ವಿ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಿರೇಶ್ ಎನ್ವಿ ಅವ್ರ ಬಗ್ಗೆ ನಿಮಗೆ ಆಗಲೇ ಗೊತ್ತಿದೆ. ಶಿಕಾರಿಪುರ ತಾಲೂಕಿನಲ್ಲಿ 7-8 ವರ್ಷಗಳಿಂದ ಈ ರೀತಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಮಾರಂಭ, ತಾಲೂಕಿನ ಗ್ರಾಮಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಂಥದ್ದು, ಆರೋಗ್ಯ ಸುಧಾರಣೆ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಜನರ ಹೃದಯ ಬಡಿತವನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯುತ್ತಿರುವ ಉದಯೋನ್ಮುಖ ನಾಯಕರವರು. ಅವರು ಈ ಸಮಾರಂಭವನ್ನ ಅಚ್ಚುಕಟ್ಟಾಗಿ ರಾಜ್ಯದಲ್ಲಿಯೇ ಅದ್ದೂರಿಯಾಗಿರುವಂತೆ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇಡೀ ಸಮಾರಂಭ ಬೆಳಿಗ್ಗೆ 8 ಗಂಟೆಗೆ ನೋಂದಣಿಯೊಂದಿಗೆ ಆರಂಭ ಆಗತ್ತೆ. ನೋಂದಣಿ ಸಮಯದಲ್ಲಿ ನಿಮಗೆ ಸ್ಮರಣಿಕೆಗಳನ್ನ ವಿತರಿಸಲಾಗತ್ತೆ. ಆ ಸಮಯದಲ್ಲಿ ಎಲ್ಲ ಗಣ್ಯರು ಕೂಡ ಹಾಜರಿರ್ತಾರೆ. ಅವ್ರ ಜೊತೆ ನೀವು ಸೆಲ್ಫಿ ತೆಗೆದುಕೊಳ್ಬೋದು. ಹಾಗೆ ಸಮಾರಂಭ 10 ಗಂಟೆಗೆ ವೇದಿಕೆದು ಆರಂಭ ಆದಾಗ ಅದರ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಶ್ರೀ ಅಭಿನವ ಚನ್ನಬಸವ ಸ್ವಾಮಿಗಳು, ಶ್ರೀ ಸದಾನಂದ ಯೋಗಾಶ್ರಮ, ಮೂಲೆಗದ್ದೆ ಮಠ, ಹೊಸನಗರ ಇವರು ವಹಿಸ್ತಾ ಇದ್ದಾರೆ. ಮತ್ತೆ ಅವರು ನಿಮಗೆ ಆಶೀರ್ವಚನ ಕೂಡ ನೀಡ್ತಾರೆ. ನಂತರದಲ್ಲಿ ಮೊದಲನೇ ಸೆಷನ್ ವಿನಯ್ ಕುಮಾರ್ ಜಿಬಿ, ಕರ್ನಾಟಕದಲ್ಲಿ IASಗೆ ಟಾಪ್ ಕೋಚಿಂಗ್ ಸೆಂಟರ್ ಆಗಿರುವಂತ ಇನ್ಸೈಟ್ಸ್ IAS, ದೇಶದಲ್ಲಿಯೇ UPSCಯ ಮೊದಲ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿನಿಯನ್ನ ರೂಪಿಸಿದವರು ವಿನಯ್ ಕುಮಾರ್ ಜಿಬಿ ಅವರು. ಅವರು ಬಂದು ಉನ್ನತ ಪರೀಕ್ಷೆಗೆ ಸಿದ್ಧತೆ ಹೇಗೆ ಅನ್ನುವ ಮಾರ್ಗದರ್ಶನದ ಒಂದು ಸೆಷನ್ ತೆಗೆದುಕೊಳ್ತಾರೆ. ಆನಂತರ ನಮ್ಮ ಪರಿಸ್ಥಿತಿ ಹೀಗಿದೆ ಅಂದ್ರೆ ಅದಕ್ಕೆ ನಮ್ಮ ಮನಸ್ಥಿತಿ ಕಾರಣ. ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡ್ರೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ತಿಳಿಸುವಂತ ಮೈಂಡ್ಸೆಟ್ ಕೋಚ್ ಆಗಿರುವಂತ ಮಹೇಶ್ ಮಾಸಾಳ್ ಅವರು ಧಾರವಾಡದಿಂದ ಬರ್ತಾ ಇದ್ದಾರೆ. ಅವರು ಒಂದು ಸೆಷನ್ ತೆಗೆದುಕೊಂಡು ನಿಮ್ಮ ಮನಸ್ಥಿತಿಯನ್ನ ಉನ್ನತ ಯಶಸ್ಸಿಗೆ ಹೇಗೆ ರೂಪಿಸ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಆನಂತರ ಇನ್ನಷ್ಟು ವಿಚಾರಗಳನ್ನ ನಿಮಗೆ ಇನ್ಸ್ಪೈರ್ ಮಾಡೋ ಕೆಲಸವನ್ನ ನಾನು ಒಂದು ಸೆಷನ್ ಮಾಡ್ತಾ ಇದ್ದೀನಿ. ಹಾಗೆ ಈ ಸಮಾರಂಭದಲ್ಲಿ ನಮ್ಮ ನಿಕಟಪೂರ್ವ ಸಚಿವರಾಗಿರುವಂತ ಶ್ರೀ ಮಧು ಬಂಗಾರಪ್ಪ ಸರ್ ಅವರು ಕೂಡ ಬಂದು ನಿಮಗೆ ಉನ್ನತ ಬದುಕಿನ ಮಾರ್ಗದರ್ಶನ ನೀಡ್ತಾರೆ. ಇಡೀ ಸಮಾರಂಭ ಬೆಳಿಗ್ಗೆ 8 ಗಂಟೆಗೆ ಆರಂಭ ಆಗಿ ಸಂಜೆ 4ರಿಂದ 5 ಗಂಟೆವರೆಗೂ ನಡೆಯುತ್ತೆ. ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೂ ಮಧ್ಯಾಹ್ನದ ಅವಧಿಯಲ್ಲಿ ನಿಮಗೆ ವಿಶೇಷವಾಗಿ ಒಂದು ನೆನಪಿನ ಕಾಣಿಕೆ, ಬೆಳಿಗ್ಗೆ ನಿಮಗೆ ಸ್ಮರಣಿಕೆ ನೀಡಲಾಗಿರುತ್ತೆ, ಮಧ್ಯಾಹ್ನ ಒಂದು ನೆನಪಿನ ಕಾಣಿಕೆಯನ್ನ ಕೊಡೋ ಮೂಲಕ ಬೀಳ್ಕೊಡಲಾಗತ್ತೆ. ಇದನ್ನ ನೆನ್ಪಿಟ್ಕೊಂಡು ಶಿಕಾರಿಪುರ ತಾಲೂಕಿನ ವಿದ್ಯಾರ್ಥಿಗಳು ಇನ್ನು 4-5 ವರ್ಷಗಳಲ್ಲಿ ರಾಷ್ಟ್ರ ಮಟ್ಟದ ಚಿತ್ರಣಗಳಲ್ಲಿ ನೀವು ಕಂಡು ಬರಬೇಕು, ಅದನ್ನ ನಾವು ನೋಡಬೇಕು ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ಸಂಘಟಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಆಗಮನ ನಿರೀಕ್ಷೆಯಲ್ಲಿ ನಾನಿರ್ತೀನಿ. ಖಂಡಿತ ಬರಬೇಕು. ಕೇವಲ ಆ ಸಾಧಕ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಆ ಅಂಕ ತೆಗೆದುಕೊಳ್ಳಲು ಸಾಧ್ಯವಾಗದಿರೋರು ಮುಂದೆ ಹೇಗೆ ನಾನು ಅಚೀವ್ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿರೋರು ಅವರು ಕೂಡ ಬರಬೇಕು. ಹೇಗೆ ನನ್ನ ಮನಸ್ಥಿತಿಯನ್ನು ಇಟ್ಕೋಬೇಕು ಅನ್ನುವಂಥ ಮಾರ್ಗದರ್ಶನ ಸಿಗುತ್ತೆ. ಈ ಎಲ್ಲದನ್ನ ಬಳಸಿಕೊಂಡು ಇಡೀ ಸಮಾರಂಭವನ್ನ ನಾನು ಬರ್ತೀನಿ, ನೀವು ಬಂದು ಯಶಸ್ವಿಗೊಳಿಸೋಣ. ನಮಸ್ಕಾರ.